ಮಗ, ಬರೀ ಸಿಟ್ಟಿಂಗಿಗೆ ಬರ್ತೀವಿ ಅಂತ ಅನ್ಕೋಬೇಡ. ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದ್ರು ನಾವು ಸಮನಾಗಿ ಹಂಚ್ಕೊಳ್ಳೋಣ. ಮಗ, ಎಣ್ಣೆದು ಟೋಟಲ್ 900 ರೂಪಾಯಿ ಆಗಿದೆ. ಒಬ್ಬೊಬ್ರಿಗೂ 300 ರೂಪಾಯಿ ಬೀಳುತ್ತೆ. ಓಕೆನಾ? ಯಾರ್ಯಾರು ಬರ್ತಾರೆ ಶ್ರೀಕಾಂತ್ ಮದುವೆ? ನಾನು ಫಿಕ್ಸ್ ಮಗ. ನೀನು? ಲೇ, ನಂಗೆ ಅಷ್ಟು ಪರಿಚಯ ಇಲ್ಲ ಕಣವನು, ಬರೀ ಹಾಯ್ ಬೈ ಫ್ರೆಂಡ್ ಅಷ್ಟೇ. ಮಗ, ಹಿಂದಿನ ದಿವಸನೇ ಹೋಗ್ಬೇಡ. ಫುಲ್ ಎಣ್ಣೆ ಪಾರ್ಟಿ ಅಂತೆ, ಫುಲ್ ಪೋಟ್ಕೋಬಹುದು. ನೀನ್ ಕಾಡ್ತಾ ಇರ್ತೀಯ? ಏಯ್ ಬನ್ರೋ, ಈಗ ಬಿಟ್ರು ಮಿಡ್ ನೈಟ್ ಆಯ್ತು ಹೋಗೋದಕ್ಕೆ. ಶ್ರೀ ಮದ್ವೆಲಿ ಎಷ್ಟೆಲ್ಲ ಹಲೋ ಮಗ, ಸಂಜೆ ಮನೆಗೆ ಬರ್ತೀಯಾ? ಮನೆಗ ನನಗೇನು ಮಾಡಕ್ ಬರೀ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ? ಇಂಜಿನಿಯರಿಂಗ್ ಮುಗಿದು 1 ವರ್ಷ ಆಯ್ತು, ಕೆಲಸ ಹುಡ್ಕೊಂಡು ಹೋಗ್ತಿದ್ದೀನಿ. ಆಯ್ತು ಬಿಡು. ನಿಮ್ಮಪ್ಪನ ಆಸ್ತಿ ಮಾಡಿಟ್ಟಿದ್ದಾರೆ, ನನ್ಗೆ ಹೇಳಪ್ಪ. ಸುರೇಶನ್ ಕರಿತೀನಿ ಬಿಡು. ಸುರೇಶನಾದ್ರು ಕರಿ, ಅವ್ರ ಅಪ್ಪನಾದ್ರು ಕರಿ, ನನ್ ತಲೆ ಹಾಕೋ ತಿಂತಿದ್ಯಾ? ಏನೋ ಫ್ರೆಂಡು ಓಲ್ಡ್ ಮಂಗ್ ಶೇರ್ ಮಾಡೋಣ ಅಂತ ಕರೆದ್ರೆ ಮಗ, ಸೈಡ್ಸ್ಗೆ ಏನು ತಂದಿದ್ಯಾ? ಅಣ್ಣ, ಒಂದು ಓಲ್ಡ್ ಮಾಂಕ್. ಅಣ್ಣ, ಇನ್ನೊಂದು ಓಲ್ಡ್ ಮಂಕ್. ಒಂದು ಚಿಕನ್ ಪೆಪ್ಪರ್ ಡ್ರೈ. ಅಣ್ಣ, ಒಂದು ಚಿಕನ್ ಪೆಪ್ಪರ್ ಡ್ರೈ. ಸರ್ ಬನ್ನಿ ಇಲ್ಲೇ. ಬನ್ನಿ ಸರ್. ಬಸ, ಇಲ್ಲಿ ಯಾರೋ ಬರ್ತಾರ? ಗುರು, ಯಾಕಮ್ಮ ಇಷ್ಟು ಲೇಟ? ಒಂದು ಓಲ್ಡ್ ಮಾಂಕ್, ಒಂದು ಪೆಪ್ಪರ್ ಡ್ರೈ ಹೇಳಮ್ಮ. ಏನಾಯ್ತಾ? ಒಂದು 5,000 ರೂಪಾಯಿ ಅಮೌಂಟ್ ಶಾರ್ಟೇಜ್ ಮಗ. ಅಷ್ಟೇ ತಾನೇ? ನಿಮ್ಮ ಜಿ ಪೇ ನಂಬರ್ ಸೇಮ್ ಅಲ್ವಾ? ಏಯ್ ಮಗ, ಫ್ರೆಂಡ್ಸ್ಗಳ ಮಧ್ಯೆ ಏನೋ ಇದೆಲ್ಲ ಕಳ್ಸಿ ಚೆಕ್ ಮಾಡು. ಹೋಗ, ನಿಧಾನ ಕೊಡುವಂತ. ಥ್ಯಾಂಕ್ಸ್ ಮಗ. ಒಂದು ಓಲ್ಡ್ ಮಾಂಕ್ ಹೇಳ. ನೀವು ಡಯಲ್ ಮಾಡಿದ ನಂಬರ್ ಮಾನ್ಯವಿಲ್ಲ. ದಯವಿಟ್ಟು ಡಯಲ್ ಮಾಡಿದ ನಂಬರ್ ಅನ್ನು ಪರಿಶೀಲಿಸಿ. ಆಕೆ ದ್ವಾರ ಅಣ್ಣ ಸಾಕು. ಬೆಳಿಗ್ಗೆನೋ ಬಹಳ ಶಡಿತಾ ಇದ್ದೆ ಮಗ. ನಿಂಗೆ ಹೇಳಿದ್ನಲ್ಲ, ನಾ ಎಲ್ಲ ಬಿಟ್ಬಿಡ್ತೀನಿ ಕಣ. ನೀನು ಫ್ರೀಯಾಗಿ ಕೊಡ್ತೀನಿ ಅಂದ್ರು ಬೇಡ ಗುರು. ಏನ ಎಣ್ಣೆ ಬಿಟ್ಬಿಟ್ಟು ಒಂದಿನ ಇರೋಕ್ಕಾಗಲ್ಲ ನನ್ನ ಕೈಲಿ. ಚಾಲೆಂಜ್ ಮಾಡ್ತಿದ್ದೀನಿ ಕಣ. ಎಣ್ಣೆನ ನಾನು ನೋಡೇ ಬೇಡ. ಏನೋ 9 ಸಲ ಚಾಲೆಂಜ್ ಮಾಡಿಬಿಟ್ಟೆ. ಈ ಮಳೆಯಲ್ಲಿ ನೀನು ಇಲ್ಲದೆ ಇರೋಕ್ಕಾಗತ್ತಾ ಗುರು? ಬನ್ನಿ ಸರ್. ಹಾ, ಆರಾಮ? ಕೊಡಿ ನಮ್ಮ ಮಾಮೂಲಿ ಬ್ಲೂ. ಆಂಟಿಕ್ಯೂಟಿ ಬ್ಲೂ ತಾನೆ? ಹಾ, ಒಂದು ಆಂಟಿಕ್ಯೂಟಿ ಬ್ಲೂ ಕೊಡಮ್ಮ. ಸರ್ ಸರ್, ಒಂದು ಬ್ಲೂ ತಗೊಳ್ಳಿ. ಕೊಡಪ್ಪ. ಸರ್, 10 ರೂಪಾಯಿ ಚೇಂಜ್ ಇಲ್ಲ, ಏನು ಮಾಡೋದು? ನಾಳೆ ಮತ್ತೆ ಬರ್ತೀನಲ್ಲಪ್ಪ, ಅವತ್ತು ತಗೋತೀನಿ ತಗೋ. ಓಕೆ ಸರ್, ಸಿಗೋಣ. ನಾಳೆ ಫ್ರೈಡೆ 5 ಗಂಟೆಗೆ ಆಫೀಸ್ ಲಾಗೌಟ್ ಆಗಿ 6 ಗಂಟೆಗೆ ಪಬ್ಬಿಗೆ ನುಗ್ಗಿದ್ರೆ ಊರಾಗ ಅವ್ರು ಕತ್ತಿಡ್ ತಳ್ಳೋ ತನಕನೂ ಅಲ್ಲೇ ಪೋಡ್ಕೊಂತ ಇರೋಣ. ಯಾವ ಪಬ್ಗೆ ಹೋಗೋಣ? ಮಗ, ಕೋರ್ಮಂಗ್ಲ ಗೂಗಲ್ ಮ್ಯಾಪ್ ಬಿಟ್ಟು ಯಾವ ಪಬ್ ಮೇಲೆ ಬೆರಳಿಡ್ತೀಯೋ ಆ ಪಬ್ಗೆ ನುಗ್ಗೋಣ. ರೆಡಿ ಆಗಿರೋ. ನಾಳೆ ಫ್ರೈಡೆ, ಮತ್ತೆ ಆಫೀಸಿಗೆ ರಜಾ ಕೊಟ್ಟಿಲ್ಲ ಅಂತೆಲ್ಲ ಹೇಳಕ್ ಹೋಗ್ಬೇಡಿ, ಗೊತ್ತಲ್ಲ? ಗೊತ್ತು ಕಣೆ. ಪಬ್ಬಿಗೆ ತಾನೇ, ಟೆನ್ಷನ್ ತಗೊಬೇಡ, ಆರಾಮಾಗಿ ಹೋಗೋಣ.
ಏನು ಪಬ್ಬಾ? ನಾನು ಹೇಳಿದ್ದು ದೇವಸ್ಥಾನಕ್ಕೆ, ಪಬ್ಬು ಅಂತೀರಲ್ಲ. ಹಾಂ 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 ದೇವಸ್ಥಾನಕ್ಕೆ. ಹಾಂ ಹಾಂ ಸಾರಿ ಅದು ಬೈ ಮಿಸ್ಟೇಕಾಗಿ ಬಂದ್ಬಿಡ್ತು. ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಗೊತ್ತಾ?